ಒಂದು ನಮ್ಮ ಮೀಡಿಯಾದಲ್ಲಿ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಹರಿದಾಡ್ತಾ ಇದೆ ಅಜಯ್ ಶಂಕರ್ ತಂದೆಯ ಒಂದು ಏನು ಮಾತುಗಳು. ಅದರಲ್ಲೂ ರಾಹುಲ್ ಗಾಂಧಿಯವರು ಅದಕ್ಕೆ ರಾಜನಾಥ್ ಸಿಂಗರಿಗೆ ಸ್ಪಷ್ಟೀಕರಣ ಕೊಡಿಸುವಾಗೆ ಅವರ ಮನೆಗೆ ಹೋಗಿ ಅವ್ರ ಜೊತೆಗೆ ಮಾತಾಡಿ ಅವ್ರ ಮಾತುಗಳನ್ನು ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಬಿಟ್ಟಿದ್ದಾರೆ. ಇವತ್ತು ಎಲ್ಲ ನೋಡ್ತಾ ಇದ್ದಾರೆ, ಅಲ್ಲ ರಾಜನಾಥ್ ಸಿಂಗ್ ಅವರು ಸುಳ್ಳು ಹೇಳಿದಾರಲ್ಲ ಅಂತೇಳಿ. ಇನ್ನು ಇದಕ್ಕೆ ರಾಜನಾಥ್ ಸಿಂಗ್ ಏನು ಉತ್ತರ ಕೊಡ್ತಾರೆ ಅನ್ನೋದು ಅಷ್ಟೇ ಮುಖ್ಯದಾಗಿ. ಅದು ಅಗ್ನಿವೀರ ರೀತಿ ಆದರೆ ಇನ್ನುಳಿದ ಮಾರ್ಕೆಟ್ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ ದಾಳಿಗಳು ನಡೀತಾನೆ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಮಾರ್ಕೆಟ್ ಅದು ಏನಪ್ಪ ಅಂತಂದ್ರೆ ಬೆಲೆ ಏರಿಕೆ ಆಗಿರ್ಬೋದು, ನಿರುದ್ಯೋಗದ ಬಗ್ಗೆ ಆಗಿರ್ಬೋದು, ಅವತ್ತೂ ಸಹಿತ ಚರ್ಚೆಗೆ ಆಹ್ವಾನಿಸ್ತಾ ಇದ್ದಾರೆ. ಅದು ಇನ್ನು ಮುಂದಿನ ದಿನದಲ್ಲಿ ಬರ್ಬೋದು ಏನೋ. ಇನ್ನು ಯಾಕಪ್ಪ ಅಂದರೆ ಈ ಬಜೆಟ್ಟು ಒಂದು ಮಂಡಿಸ್ಬೇಕಾಗಿದೆ. ಯಾವ ರೀತಿಯಾಗಿ ಮಂಡಿಸ್ತಾರೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಸಹಿತ ಅದನ್ನು ಎದುರು ನೋಡ್ತಾ ಇದ್ದಾರೆ. ಯಾಕಂದ್ರೆ ಬಜೆಟ್ ಮೇಲೆ ಸುದೀರ್ಘವಾದ ಒಂದು ಚರ್ಚೆಗಳಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಇಲ್ಲಿವರೆಗೆ ಆದಂಥ ಬಜೆಟ್ಗಳು ಕೇವಲ ಯಾರಿಗೆ ಅನುಕೂಲ ಆಗಿದಾವಪ್ಪ ಅಂದ್ರೆ ಕಾರ್ಪೊರೇಟ್ಗಳಿಗೆ ಮಾತ್ರ ಅನುಕೂಲ ಆಗುವಂಥ ಬಜೆಟ್ಗಳನ್ನು ಮಂಡಿಸಿದ್ದು ನಾವು ನೋಡ್ಬೋದು ಬಂದಿದ್ದೀವಿ. ಈ ಸಲ ಯಾವ ರೀತಿ ತೊಗೊಳ್ಬೋದು ಅಂತಾರೆ. ಇವತ್ತು ಬೇಕಾದ್ರೆ ಹೇಳ್ಕೊಳ್ತಾರೆ ಮೋದಿಯವರಿಲ್ಲ, ನಾವು ಪ್ರತಿಯೊಬ್ಬ ರೈತರಿಗೆ ವರ್ಷಕ್ಕೆ 6,000 ಕೊಡ್ತೀವಿ, ಅದೇ ಕಾಲಕ್ಕೆ ನಾವು ಪ್ರತಿ ಇಲ್ಲಿ ಮನೆಗಳನ್ನ ಈಗಾಗಲೇ 3 ಕೋಟಿ ಕಟ್ಟಿದ್ವಿ, ಅಥವಾ 4 ಕೋಟಿ ಕಟ್ಟಿದ್ವಿ, ಇನ್ನೂ 3-4 ಕೋಟಿ ಕಟ್ತಾ ಇದ್ದೀವಿ, ಹಿಂಗೆ ಏನೇನು ಹೇಳ್ತಾ ಇರ್ತಾರೆ. ಆ ಹೇಳೋಕ್ಕಿಂತಲೂ ಮುಖ್ಯವಾಗಿ ಅದರ ಪ್ರಚಾರ ಭಾಳ ಆಗಿರ್ತದೆ. ಈಗ ಹೇಳಿದ್ದೆ ನಿಮಗೆ, ಅಗ್ನಿವೀರಿಗೆ 1 ಕೋಟಿ ರೂಪಾಯಿ ಕೊಟ್ಟಿವಿ ಅಂತ ರಾಸಾರೋಸವಾಗಿ ಸದನದಲ್ಲಿ ಹೇಳಿದರು. ಅಲ್ಲಿ ಎನ್ಕ್ವೈರಿ ಮಾಡಿದಾಗ ಒಂದು ಪೈಸಾ ಬಂದಿಲ್ಲ ಇಲ್ಲಿವರೆಗೆ ಅಂತ ಮಾತಾಡ್ತಾ ಇದ್ದಾರೆ. ಈಗಾಗಲೇ ಸತ್ತವ್ರು ಎಷ್ಟು ದಿವಸ ಆಯಿತು, ತಿರ್ಕೊಂಡು ಮನುಷ್ಯ ಬರಬೇಕಾಯ್ತಲ್ಲ, ತಿರ್ಕೊಂಡ ತಕ್ಷಣ ಅವರು ಮತ್ತು ನಿಜವಾಗಿ ಹುತಾತ್ಮ ಅಲ್ಲಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ನಿಜವಾಗಿಯೂ ಈ ಮಾತುಗಳು ನಿಂತ ಒಂದು ಸದನದಲ್ಲಿ ನಿಂತುಕೊಂಡು ಸುಳ್ಳು ಹೇಳುವಂಥ ಕೆಲಸಗಳು ಆಗಬಾರ್ದು ಅಂತ. ಮತ್ತು ಇನ್ನೊಂದು ಇಲ್ಲಿ ಗಮನಿಸಬೇಕಾದ ಏನಪ್ಪ ಅಂದ್ರೆ, ಇನ್ನು ಮುಂದಿನ ದಿನಗಳಲ್ಲೇ ಮೋದಿಯವರಾಗಲಿ ಅವ್ರ ಜೊತೆಗಾರರಾಗಲಿ ಸುಳ್ಳು ಡಾಟಾಗಳನ್ನು ಕೊಟ್ಟರೆ ಅದಕ್ಕೆ ರಾಹುಲ್ರವರು ಪ್ರತಿಯಾಗಿ ಸತ್ಯಗಳನ್ನ ಹಿಡಿದಿಡ್ತಾ ಇವ್ರು ಏನು ವರ್ಕ್ ಮಾಡಿದ್ದಾರೆ ಇಲ್ಲಿವರೆಗೆ ಇನ್ನೇನು ಮಾಡಬಾರ್ದು ಅನ್ನೋದು ಸಹಿತ ಹತ್ತು ಎಲ್ಲ ಸಾಧ್ಯಗಳು ಕಂಡು ಬರ್ತಾ ಇದ್ದಾವೆ. ಈ ನಡುವೆ ನಿಮಗೆ ಗೊತ್ತದ ಹಿಂಡಿಯನ್ ಬರ್ಗ್ ಇದ್ದಿದ್ದು ಈ ಸೆಬಿಗೆ ಇವ್ರ ತಪ್ಪುಗಳನ್ನು ಇನ್ನುಳಿದ ವಿಷಯಗಳು ಮತ್ತೊಂದು ತಿಳಿಸಿ ಪತ್ರನೂ ಬರೆದು ತಿಳಿಸಿದ ಅದಕ್ಕೆ ಒಳ್ಳೆ ಸೆಬಿ ಕೇಳಿದ್ದಕ್ಕಾಗಿ ಕೆಲವೊಂದು ಪ್ರಶ್ನೆ ಮಾಡಿದ್ದಕ್ಕಾಗಿ ಪ್ರಶ್ನೆ ಕೇಳುವುದು ಅರ್ಹತೆ ಇಲ್ಲ ಅನ್ನೋಷ್ಟು ಮಾತಾಡಿದ. ಇದು ಯಾವುದು ಇಂಡಿಯನ್ ಬರ್ಗ್ ರಿಪೋರ್ಟ್ ಇದ್ದಿದ್ದು. ಅಂದ್ರೆ ಇವೆಲ್ಲನೂ ಈಗ ನಿಧಾನಕ್ಕೆ ಮೋದಿಯವರ ಸುತ್ತಲೂ ಬರ್ತಾ ಇದ್ದಾವೆ ಒಂದೊಂದಾಗಿ. ಹೀಗಾಗಿ ಮುಂದಿನ ದಿನ ಮಾತ್ರ ಮೋದಿಯವರು ತಿಳ್ಕೊಂಡಷ್ಟು ಸರಳವಾದ ಸುಲಭವಾದ ದಿನಗಳು ಆಗುವುದಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಅದಕ್ಕಾಗಿ ಇದನ್ನು ಏನು ಯಾವ ರೀತಿಯಾಗಿ ಎದುರಿಸ್ಬೋದು, ಏನಾಗ್ಬೋದು ಅನ್ನೋದು ಮತ್ತು ನೋಡೋಣ ಆ ಮಾತು ಬೇರೆ. ಇನ್ನು ಇದ್ರ ಜೊತೆಗೆ ಇನ್ನೊಂದಿಷ್ಟು ಏನಪ್ಪ ಅಂತಂದ್ರೆ, ಈ ನಮ್ಮ ಮೋದಿಯವರು ಈ ಜಸ್ಟ್ ಇದಾಗ ನಿಮ್ಮ ಜೊತೆ ಚರ್ಚೆ ಮಾಡಿದ್ದು ನಾನು, ಇನ್ನು ತಮ್ಮ ಉಳಿವಿಗಾಗಿ ಇನ್ನು ಈ ಹಿಂದಿನ ತಂತ್ರವನ್ನು ಉಪಯೋಗ ಮಾಡ್ತಾರಾ ಹೇಗೆ ಅಂತ. ಯಾಕಂದರೆ ಈಗಾಗಲೇ ಹಿಂದಿನ ಎಲೆಕ್ಷನ್ದಲ್ಲಿ ನಿಮಗೆ ಗೊತ್ತದ, ಮಹಾರಾಷ್ಟ್ರದಲ್ಲಿ ತಮ್ಮ ಅಸ್ತಿತ್ವಗಳು ಸಾಧ್ಯತೆಗಳಿದ್ದಾವೆ. ಈಗ ಅದರ ಲೋಕಸಭಾ ಚುನಾವಣೆ ರಿಸಲ್ಟ್ ನೆರಗಟ್ಟಿನಲ್ಲಿ ಹೇಳಬೇಕಾಗಿದೆ. ಜೊತೆಗೆ ಉತ್ತರ ಪ್ರದೇಶವೂ ಅಷ್ಟೇ ಕಷ್ಟದ. ಅದಕ್ಕಿಂತ ಮುಖ್ಯವಾಗಿ ಇನ್ನೂ ಒಂದಿಷ್ಟು ಏನಪ್ಪ ಅಂತಂದ್ರೆ, ಈ ಚುನಾವಣೆಗಳು ಈಗ ಒಂದರಿಂದ ಒಂದು ಬರ್ತಾ ಇದ್ದಾವೆ. ಜಾರ್ಖಂಡ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು. ಇಲ್ಲಿಯೂ ಸಹಿತ ಸದ್ಯ 3 ರಾಜ್ಯಗಳಲ್ಲಿ ಬರೋ ಸಾಧ್ಯತೆಗಳಿದ್ದಾವೆ. ಅದಂತರ 2027 ಉತ್ತರ ಪ್ರದೇಶದಲ್ಲಿ ಬರೋದು. ಇವು ಸಹಿತ ಇವತ್ತು ಮೋದಿಯವ್ರಿಗೆ ಏನಪ್ಪ ಅಂತಂದ್ರೆ ತೊಂದರೆ ಕೊಡುವಂಥದ್ದು ಅಥವಾ ಅವ್ರಿಗೆ ಏನಪ್ಪ ಅಂತಂದ್ರೆ ಪರೀಕ್ಷೆ ಮಾಡುವಂಥ ಕಾಲಗಳು ಆಗುವಂಥವು ಇದ್ದಾವೆ. ಹೀಗಾಗಿ ಮೋದಿಯವರು ಇವತ್ತು ಎಷ್ಟು ಸಾಧ್ಯದನೋ ಅಷ್ಟು ಪ್ರಾಮಾಣಿಕವಾಗಿ ಮತ್ತು